ಇನ್ನು ಈ ಬಸ್ ದುರಂತದ ನಂತರ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೀತಾ ಇದೆ. ಮಾನಸ ಮತ್ತು ನವ್ಯಾಗಾಗಿ ಸಂಬಂಧಿಕರು ಹಿರಿಯೂರಿನಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಹಿರಿಯೂರಿನ ಆಸ್ಪತ್ರೆ ಬಳಿ ಮಾನಸ ನವ್ಯ ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಹಾಸನ ಮೂಲದ ಮಾನಸ ಮತ್ತು ನವ್ಯ. ಅಪಘಾತದ ನಂತರ ಮಾನಸ ನವ್ಯ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಕುಟುಂಬಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಹಿರಿಯೂರಿನ ಆಸ್ಪತ್ರೆ ಬಳಿ ಮಾನಸ ಮತ್ತು ನವ್ಯ ಸಂಬಂಧಿಕರು ಬಂದಿದ್ದಾರೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ರು ಹಾಸನ ಮೂಲದ ಮಾನಸ ಮತ್ತು ನವ್ಯ. ಈಗ ಸಂಬಂಧಿಕರು ಬಂದು ಹುಡುಕಾಡ್ತಾ ಇದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ. ಹಿರಿಯೂರು, ಶಿರಾ, ಬೆಂಗಳೂರು ಆಸ್ಪತ್ರೆಗಳಲ್ಲಿ, ತುಮಕೂರು ಆಸ್ಪತ್ರೆಯಲ್ಲಿ. ಆದ್ರೆ ಅದು ಯಾವ ಆಸ್ಪತ್ರೆಯಲ್ಲೂ ಕೂಡ ನವ್ಯ ಮತ್ತು ಮಾನಸ ಇಬ್ರು ಇಲ್ಲ. ಎಲ್ಲಿ ಮಾಹಿತಿ ಸಿಗ್ತಾ ಇಲ್ಲ ಇನ್ನೂ ಕೂಡ ಕುಟುಂಬದವರಿಗೆ. ಚಿತ್ರದುರ್ಗ ಜಿಲ್ಲೆಯ ಗೊರ್ಲತ್ತು ಕ್ರಾಸ್ ಬಳಿ ಭೀಕರ ಬಸ್ ಅಪಘಾತದಲ್ಲಿ ಸುಮಾರು 7 ಜನ ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈಗ ಏನು ಹಿರಿಯೂರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿರುವಂತಹ ಗಾಯಾಳು ಮಿಲನ ಅವರನ್ನು ಆರೋಗ್ಯವನ್ನು ವಿಚಾರಿಸಿ ಈಗ ಏನು ನವ್ಯ ಮತ್ತು ಮಾನಸ ಅನ್ನುವ ಸಂಬಂಧಿಕರೇನಿದ್ದಾರೆ, ನವ್ಯ ಮತ್ತು ಮಾನಸ ಈಗ ಸದ್ಯ ಇಬ್ಬರು ನಾಪತ್ತೆಯಾಗಿದ್ದಾರೆ. ಆ ನಾಪತ್ತೆ ಆಗಿದಂತಹ ನವ್ಯ ಮತ್ತು ಮಾನಸದ ಸಂಬಂಧಿಕರು ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಈಗ ನವ್ಯ ಮತ್ತು ಮಾನಸ ಎಲ್ಲಿಯವರು, ಇವರು ಎಲ್ಲಿಗೆ ಹೋಗ್ತಾ ಇದ್ರಂತೆ? ಚನ್ನರಾಯಪಟ್ಟಣದವರು ನವ್ಯ ಮತ್ತು ಮಾನಸ ಅನ್ನೋರು. ಅವರ ಒಂದು ವಿಚಾರ ಇನ್ನೂ ಸಿಕ್ಕಿಲ್ಲ ನಮ್ಗೆ. ಎಲ್ಲಿದ್ದಾರೆ, ಯಾವ ಆಸ್ಪತ್ರೆಯಲ್ಲಿದ್ದಾರೆ ಅನ್ನೋದು ಸಿಕ್ಕಿಲ್ಲ. ಮಿಲನ ಅನ್ನುವಂಥ ಹುಡುಗಿ ಸಿಕ್ಕಿದ್ಲು, ಅವಳನ್ನು ಮಾತನಾಡಿಸಿದೆ. ಅವಳು ಚೆನ್ನಾಗಿದ್ದಾಳೆ. ಮತ್ತು ಜಿಲ್ಲಾಧಿಕಾರಿಗಳು ಮತ್ತು SP ಸಾಹೇಬರು ಕೂಡ ಈ ಕಡೆ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಇವರ ಸಂಬಂಧಿಕರಿಗೆ ಬರ್ತಾ ಇದ್ದಾರೆ. ನವ್ಯ ಮತ್ತು ಮಿಲನ ಸಂಬಂಧಿಕರು, ಈ ನಮ್ಮ ಮಾನಸ, ನವ್ಯ ಮತ್ತು ಮಾನಸ ಸಂಬಂಧಿಕರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ರಿಪೋರ್ಟ್ ಆಗ್ತಾ ಇದ್ದಾರೆ. ಇನ್ನೇನು ಒಂದು 10-15 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರು ನನ್ನ ನಂಬರು ಕೂಡ ಮಾತನಾಡಿದೆ. ಇನ್ನು 10-15 ನಿಮಿಷದಲ್ಲಿ ಅವ್ರು ಬರ್ತಾರೆ ಸರ್. ಅಲ್ಲ, ಮಿಲನ ಏನು ಹೇಳಿದ್ರು? ಯಾವಾಗ ಅಪಘಾತ? ಮಿಲನ ಹೇಳಿದ್ರು, ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನು ಪಕ್ಕದಲ್ಲಿ ನವ್ಯ ಕೂತಿದ್ಲು, ಹಿಂದ್ಗಡೆ ಮಾನಸ ಕೂತಿದ್ಲು. ಆದರೆ ಆ ಘಟನೆ ಆದ ನಂತರ ನನಗೆ ಯಾವ ವಿಚಾರವೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿದ್ಲು. ಸ್ಲೀಪರ್ ಬಸ್ ನವ್ಯ ಇದ್ಲಂತೆ. ಇವಳ ಪಕ್ಕದಲ್ಲಿ ನವ್ಯ ವಿಂಡೋ ಸೈಡ್ ಇದ್ಲು. ಮತ್ತೆ ಮಾನಸ ಹಿಂದ್ಗಡೆ ಕೂತಿದ್ಲು. ಹೇಗೆ ಬಂದ್ಲು ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಬಟ್ ಇವಳು ಚೆನ್ನಾಗಿದ್ದಾಳೆ. ಅವರಿಬ್ಬರ ಮಾಹಿತಿ ಇದುವರೆಗೂ ಕೂಡ ಲಭ್ಯ ಆಗಿಲ್ಲ. 3 ಜನ ಸ್ನೇಹಿತರ, 3 ಜನ ಸ್ನೇಹಿತರನ್ನೇ ಗೋಕರ್ಣಕ್ಕೆ ರಜಾ ಇತ್ತಲ್ಲ, ಹಾಗಾಗಿ ಗೋಕರ್ಣ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ರು. ಇವರು ಬೆಂಗಳೂರಲ್ಲಿ ಮಾಡ್ತಾ ಇರ್ಬೋದು. ಆ ಒಂದು ಪೂರ್ತಿಯಾದಂತಹ ಮಾಹಿತಿ ನನಗಿಲ್ಲ. ಅಲ್ಲ, ಇನ್ನೊಂದು ಮಾಹಿತಿ ಅಂದರೆ ಮದುವೆ ಸಹ ಫಿಕ್ಸ್ ಆಗಿತ್ತು ಮಾನಸ ಮತ್ತು ನವ್ಯ ಅವರಿಗೆ ಮದುವೆ ಫಿಕ್ಸ್ ಆಗಿತ್ತು. ಅವರೇನು ಸಹೋದರಿಯರ ಅಥವಾ ಹೇಗೆ? ಈಗ ಬರ್ತಾ ಇದ್ದಾರೆ ಕೆಲವೇ ನಿಮಿಷದಲ್ಲಿ. ಅವರ ಫಾದರು ಮತ್ತು ಮದರ್ ಬರ್ತಾ ಇದ್ದಾರೆ. ಇಬ್ಬರ ಪೋಷಕರು ಕೂಡ ಬರ್ತಾ ಇದ್ದಾರೆ. ಮಿಲನ ಚೆನ್ನಾಗಿದ್ದಾರೆ. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರುಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.